ಮಂಡ್ಯದ ಕೆರಗೋಡ್ನಲ್ಲಿ ಪಾದಯಾತ್ರೆ ಮುಂದುವರಿತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ಮುಂದುವರಿತಾ ಇದೆ. ಮೈತ್ರಿ ನಾಯಕರ ಪಾದಯಾತ್ರೆಗೆ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರ್ತಾ ಇದ್ದಾರೆ. ಬೇಕಂತಲೇ ಬಿಜೆಪಿಯವರು ಈ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಫ್ಲಾಗ್, ಕನ್ನಡ ಧ್ವಜ ಹಾರಿಸ್ತೀವಿ ಅಂತೇಳಿ ಅನುಮತಿಯನ್ನ ಪಡ್ಕೊಂಡಿದ್ರು. ಅಲ್ಲಿ ಬಿಜೆಪಿಯವರು ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕಾಗಿ ಈ ಪಾದಯಾತ್ರೆಯನ್ನ ಯೂಸ್ ಮಾಡ್ಕೋತಾ ಇದ್ದಾರೆ. ಐ ಆಮ್ ಎ ಹಿಂದೂ, ಐ ಲವ್ ಆಲ್ ಪೀಪಲ್ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟರು. ಏನಂದ್ರು? ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕಾಗಿ ಅನಗತ್ಯವಾಗಿ ಅವರ ಅಜೆಂಡಾ ಇದೆಯಲ್ಲ. ಅವ್ರು ತಗೊಂಡಿರೋದು ನ್ಯಾಷನಲ್ ಫ್ಲಾಗ್ ಅಥವಾ ಕನ್ನಡ ಫ್ಲಾಗ್ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿರೋದು. ಬಟ್ ನಾವು ವಿರೋಧ ಇಲ್ಲ ಯಾವುದೇ ಜೆಂಡಾ ಇದು ಮಾಡೋಕ್ಕೆ. ನಾಳೆ ಬಂದು ಡಿ ಸಿ ಆಫೀಸ್ ಹತ್ರ ಮಾಡ್ಬೋದು, ಹಂಗೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಬಾವುಟ ಮಾಡಬೇಕಾಗಿ ಅದಕ್ಕೆ ಅವರು ಜಿಲ್ಲಾಡಳಿತದವರು ಕ್ರಮ ತಗೊಂಡಿದ್ದಾರೆ. ಅವರೇ ಪ್ರಚೋದನೆ ಮಾಡ್ತಾ ಇರೋದು. ಪ್ರಚೋದನೆ ಅಂದರೆ ಏನು ವಾಟ್ ಡಸ್ ಇಟ್, ಯಾತಕ್ಕೆ ಮಾಡ್ತಾ ಇದ್ದಾರೆ, ಯಾಕ್ರಿ ಮಾಡ್ತಾ ಇದ್ದಾರೆ ಅವರು? ನೋ, ಮೈ ಪಾಯಿಂಟ್ ಈಸ್ ವೈ ದೇ ಆರ್ ಇನ್ಸ್ಟಿಗೇಟಿಂಗ್ ದಿ ಪೀಪಲ್, ವಾಟ್ ಫಾರ್, ಲೆಟ್ ಮಿ ನೋ. What for they are instigating the people? Why they are instigating the people? See, election ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇರೋದು. ಅವರು ನಮ್ದೇನು ತಕರಾರಿಲ್ಲ. ಅವ್ರು ಯಾವ್ದು ಪಂಚಾಯತಿಯವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಬಿ ಜೆ ಪಿಗೆ ರಾಜಕೀಯ ಮಾಡಬೇಕು. ಮಂಡ್ಯಾಲೇನು ಅವ್ರಿಗೇನು ಬೇಸಿಲ್ಲ, ಬೇಸ್ ಕ್ರಿಯೇಟ್ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಎಲ್ಲ ಕಡೆನೂ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಬಾವುಟಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಈ ದೇಶದ ಸಂವಿಧಾನ ಯಾಕಿರಬೇಕು? ಸುಮ್ಮನೆ ಪಂಚಾಯತಿಯವರು ಏನೋ ಒಂದು ಪರ್ಮಿಷನ್ ಕೇಳಿದ್ದಾರೆ, ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮ್ಮನೆ ಎತ್ಕಟ್ಬಿಟ್ಟು ಗಲಾಟೆ ಮಾಡಬೇಕು, ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ದೇಶದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ನಾವೆಲ್ಲ